ಫಸ್ಟ್ ಟೈಮ್ ನಾನು ಕಬಾಬ್ ಮಾಡೀನಿ, ಬನ್ನಿ ತಿನ್ನೋಣ. ಇವತ್ತು ಬೆಳಗ್ಗೆದ್ದು ಕೂಡಲೇ ಸೀದಾ ಹೊಲ ಕಡೆ ಬಂದೀನಿ. ಯಾಕಂತ ಹೇಳ್ತಾರ ಬನ್ನಿ. ಸ್ವಚ್ಛ ಮನುಷ್ಯನ ಗಿಚ್ಚು ಮಂದಿಗೆ ನಾನ್ ನಿಮ್ಮ ಎಂಪರರ್ ಈಶಾ. ರಾತ್ರಿ ಬೀಸಿದ ಗಾಳಿಗೆ ಹೊಲದಲ್ಲಿ ಒಂದು ದೊಡ್ಡ ಮರ ಬಿದ್ದಿತ್ತು, ಅದನ್ನ ಕಡ್ದು ಮ್ಯಾರಿಗೆ ಹಾಕೋಣ ಅಂತ ಹೋಗಿದ್ನೆ. ಅದಿಷ್ಟು ಮರ ಕಡ್ದು ಮ್ಯಾರಿಗೆ ಹಾಕೋಷ್ಟೊಳಗೆ ನನಗಂತೂ ನೀರಾಗೋಯ್ತು. ಆ ಮರ ಕಡ್ದು ಮ್ಯಾರಿಗೆ ಹಾಕಿ ಹೊಲದಲ್ಲಿ ಒಂದು ಜಮ್ಮೆ ಗಿಡ ಬೆಳೆದಿತ್ತು. ಆ ಜಮ್ಮೆ ಗಿಡ ಕಡ್ಕೊಂಡು ಸೀದಾ ಬಂದು ಮ್ಯಾರಿಗೆ ಹಾಕಿದ್ನೆ. ಅಷ್ಟೊಳಗೆ ನನಗಂತೂ ಸಾಕಾಗಿತ್ತು. ಅದಕ್ಕೆ ಗಾಡಿ ತಗೊಂಡು ಸೀದಾ ಮನೆ ಕಡೆ ಬಂದೆ. ಮನೆಗೆ ಬಂದಿದ್ದೊಂದಿತ್ತಳ ಅಷ್ಟೊಳಗೆ ನಮ್ಮ ಹುಡ್ರು ಹೊಲಕ್ಕೆ ಟಿಲ್ಲರ್ ಹೊಡ್ಯಾಕ್ ಬಂದಿವಿ ಬಾ ಅಂತ ಫೋನ್ ಹಚ್ಚಿದ್ರು. ಆ ಹುಡ್ರಿಗೆ 3 ಜ್ಯೂಸ್ ತಗೊಂಡು ಟಿಲ್ಲರ್ ಹೊಡ್ಸ್ಕೊಂಡು ಸೀದಾ ಮನೆ ಕಡೆ ಬಂದೆ. ಮತ್ತೆ ಮನೆಗೆ ಬಂದಿದ್ದೊಂದೇ ತಡ ನಾನು ಜೆಕೆ ಸೀದಾ ಗಾಡಿ ತಗೊಂಡು ಕುರಿಡಿಗೆ ಚಿಕನ್ ತರೋಣ ಅಂತ ಹೋಗಿ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ಸೋಣ ಅಂತ ನಿಂತಿದ್ವಿ. ಅಷ್ಟರಲ್ಲಿ ನಮ್ಮ ಹುಡುಗರು ಭೇಟಿ ಆದ್ರೆ ಆ ಹುಡ್ರನ್ನ ಮಾತಾಡ್ಸ್ಕೊಂಡು ಸೀದಾ ಚಿಕನ್ ಶಾಪಿಗೆ ಒಂದು ಚಿಕನ್ ಹೊಡ್ಸಕತ್ತಿದ್ವಿ. ಅಷ್ಟರಲ್ಲಿ ನಮ್ಮ ಮಚ್ಚ ಭೇಟಿ ಆದ. ಅವನ್ನ ಮಾತಾಡ್ಸ್ಕೊಂಡು 1 ಕೆಜಿ ಚಿಕನ್ ತಗೊಂಡು ಸೀದಾ ಮನೆ ಕಡೆ ಬಂದ್ವಿ. ಮನೆಗೆ ಬರೋಣ ಇರಬರ ಮಸಾಲ ಚಿಕನ್ಗೆ ಹಾಕಿ ಚಿಕನ್ ಕಬಾಬ್ ಮಾಡೋಣ ಅಂತ ನಿಂತನೆ. ಸಲ ಅಂತ ಕುದಿ ಎಣ್ಣೆಯಲ್ಲಿ ನಾನು ಬೆರೆಸಿಟ್ಟು ಚಿಕನ್ ಅನ್ನು ತಗೊಂಡು ಹಾಕಿ ಬೇಯಿಸಿದ್ನೆ. ಕಬಾಬ್ನ ಕಲರ್ ಏನೋ ನೋಡಕ್ ಚೆನ್ನಾಗಿತ್ತು, ಆದ್ರೆ ಟೇಸ್ಟ್ ಹೆಂಗೈತೆ ಅಂತ ಬನ್ನಿ ತಿಂದು ಹೇಳ್ತೀನಿ. ಇದು ನಾನ್ ಮಾಡಿದ ಕಬಾಬು, ಇದು ನಮ್ಮಮ್ಮ ಮಾಡಿದ ಚಿಕನ್ ಫ್ರೈ. 2 ಕಲ್ತು ತಿನ್ನಕ್ ಕುಂತೀನಿ. ಟೇಸ್ಟ್ ಮಾತ್ರ ಅಬ್ಬಬ್ಬ ಬೆಂಕಿ ಅಂದಂಗ. ನೀವು ಬರ್ರಿ ಸೌಕರ್ಯ ಊಟ ಮಾಡೋಣ. ವಿಡಿಯೋ ಚೆನ್ನಾಗಿದ್ರೆ ಒಂದು ಫಾಲೋ ಮಾಡ್ಕಿರ್ರಿ ಸೌಕರ್ಯ.